ಕರ್ನಾಟಕ ಸುಪುತ್ರ ವಿಷ್ಣುವರ್ಧನ್ ಅವರಿಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿಗೆ ಮನವಿಯನ್ನ ಸಲ್ಲಿಸಿದ್ರು. ಆ ಒಂದು ಮನವಿ ಈಗ ಓಕೆ ಆಗಿರುವಂತದ್ದು. ಕರ್ನಾಟಕ ಸುಪುತ್ರನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗುತ್ತೆ. ಕನ್ನಡ ನಾಡು ಕಂಡ ಧೀವಂತ ಕಲಾವಿದ ಮರಣೋತ್ತರವಾದ ನಂತರ ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಈಗ ಘೋಷಣೆ ಆಗಿರುವಂತದ್ದು. ಕರ್ನಾಟಕದ ಸುಪುತ್ರನಿಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿ. ಕನ್ನಡ ನಾಡು ಕಂಡ ಧೀಮಂತ ಕಲಾವಿದನಿಗೆ ಈಗ ಪ್ರಶಸ್ತಿಯನ್ನ ದೊರಕಿಸಲಾಗ್ತಾ ಇದೆ. ಮರಣೋತ್ತರವಾಗಿ ನಂತರ ಕರ್ನಾಟಕ ರತ್ನ ಪ್ರಶಸ್ತಿ ಈಗ ಘೋಷಣೆ ಮಾಡಲಾಗಿದೆ. ಕರ್ನಾಟಕ ಸುಪುತ್ರನಿಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿ. ಕರ್ನಾಟಕ ರತ್ನ ಪ್ರಶಸ್ತಿ ಕರುನಾಡು ಕಂಡ ಧೀವಂತನಿಗೆ ಈಗ ಮರಣೋತ್ತರದ ನಂತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರುವಂತದ್ದು. ನಿಮ್ಮೆಲ್ಲರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಈಗ ಕರ್ನಾಟಕದ ಸುಪುತ್ರನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿರುವಂತದ್ದು. ಕರ್ನಾಡು ಕಂಡ ಧೀವಂತ ಕಲಾವಿದ ಇವರಾಗಿದ್ದು, ಇವರಿಗೆ ಅವರ ಮರಣೋತ್ತರದ ನಂತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಅವರಿಗೆ ವಿತರಣೆ ಮಾಡಲು ಈಗ ಘೋಷಣೆಯನ್ನ ನೀಡಲಾಗಿದೆ. ಇನ್ನು ಅವರ ಹುಟ್ಟುಹಬ್ಬದ ದಿನ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಕರ್ನಾಟಕದ ಸುಪುತ್ರ ಆಗಿರುವಂತಹ ವಿಷ್ಣುವರ್ಧನ್ ಅವರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಕರ್ನಾಟಕ ಸುಪುತ್ರನಿಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ ಹಿರಿಯ ಕಲಾವಿದರು ಜಯಮಾಲಾ, ಶ್ರುತಿ, ಮಾಳ್ವಿಕಾ, ಅವಿನಾಶ್ ಭಟ್ ಡಿಸಿಎಂ ಭೇಟಿ ಮಾಡಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಈಗ ಭೇಟಿ. ಡಿಕೆಶಿಗೆ ಧನ್ಯವಾದ ತಿಳಿಸಿದ ಹಿರಿಯ ಕಲಾವಿದರು ಅವರ ಒಂದು ಮನೆಗೆ ಭೇಟಿ ನೀಡಿ ಈಗ ಕರ್ನಾಟಕ ಸುಪುತ್ರನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಅವರು ಏನು ಒಪ್ಪಿಕೊಂಡಿದ್ದಾರೆ. ಆ ಒಂದು ಅನ್ವಯ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ಮಾಡಿ ಅವರಿಗೆ ಧನ್ಯವಾದವನ್ನ ತಿಳಿಸಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಈಗ ಹಿರಿಯ ನಟಿಯರು ಕಲಾವಿದರಾಗಿರುವಂತಹ ಜಯಮಾಲಾ, ಶ್ರುತಿ, ಮಾಳ್ವಿಕಾ ಮತ್ತು ಅವಿನಾಶ್ ಅವರು ಭೇಟಿ ನೀಡಿ ಇವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಕರ್ನಾಟಕದ ಸುಪುತ್ರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಏನು ಕೊಡಲು ತೀರ್ಮಾನವನ್ನು ಮಾಡಿದ್ದಾರೆ. ಆ ಒಂದು ತೀರ್ಮಾನಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಜಯಮಾಲಾ, ಶ್ರುತಿ, ಮಾಳ್ವಿಕಾ, ಅವಿನಾಶ್ ಹಿರಿಯ ಕಲಾವಿದರಾಗಿರುವಂತಹ ಈ ಮೂವರು ಭೇಟಿಯನ್ನ ನೀಡಿ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರಿಗೆ ಧನ್ಯವಾದವನ್ನ ತಿಳಿಸಿರುವಂತಹದ್ದು.